ಮೇಲೆ SSLC ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೊಮ್ಮೆ. ಇವತ್ತು ಕೆಳಗಿನ ವರ್ಗ ಸಮೀಕರಣಗಳನ್ನು ಸೂತ್ರದ ಸಹಾಯದಿಂದ ಬಿಡಿಸುವಂಥ ಲೆಕ್ಕಗಳನ್ನು ಈಗ ನಮಗೆಲ್ರಿಗೂ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಾಗೂ 2 ಅಂಕಗಳಿಗೆ ಗ್ಯಾರಂಟಿ ಪ್ರಶ್ನೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇಂಥ ಲೆಕ್ಕಗಳ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋಣ. 2 ಅಂಕಗಳು ಡೆಫಿನೆಟ್ ಆಗಿ ಬರುತ್ತೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ವರ್ಗ ಸಮೀಕರಣವನ್ನು ಬಿಡಿಸಬೇಕಾಯ್ತಂದ್ರೆ ಅದನ್ನು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು. ಎಡಗಡೆ ಚರಾಕ್ಷರಗಳು ಸ್ಥಿರಾಂಕ ಇರುವುದು, ಬಲಗಡೆ 0 ಇರಬೇಕು. ಎಡಗಡೆ ಬರ್ಕೊಳ್ಬೇಕಾದ್ರೆ ಮೊದಲಿಗೆ ಘಾತಾಂಕ 2 ಇದ್ದದ್ದು, ಉದಾಹರಣೆಗೆ 2x ಘಾತಾಂಕ 2, ಆನಂತರ x ಘಾತಾಂಕ 1 ಇರಬೇಕು, ಅಥವಾ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತೆ. ಉದಾಹರಣೆಗೆ -5x ಪ್ಲಸ್ 3 ಕೊನೆಗೆ ಸ್ಥಿರಾಂಕ ಇರಬೇಕು =0. ಈ ರೀತಿ ನಾವು ಬರ್ಕೊಳ್ಬೇಕು. a ಬೆಲೆ ಮತ್ತು b ಬೆಲೆಗಳನ್ನು ಬರ್ಕೊಳ್ಳೋಣ. a ಬೆಲೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ x² ನ ಸಂಖ್ಯಾ ಸಹಗುಣಕ 2, b x ನ ಸಂಖ್ಯಾ ಸಹಗುಣಕ -5, c ಸ್ಥಿರಾಂಕ 3. ಈಗ ನಮ್ಗೆ ಫಾರ್ಮುಲಾ ಗೊತ್ತಿರಬೇಕು ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ. ಹಾಗಾದರೆ ಯಾವುದಪ್ಪ ಸೂತ್ರ? ಇಲ್ಲಿ ಮೊದಲು ಚರಾಕ್ಷರ ಯಾವುದು ಇದೆ ನಮಗೆ? x. ಹಾಗಾದರೆ x ನೆನಪಿಟ್ಬೇಕು, x -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ, ನೋಡ್ಕೊಳ್ಳಿ ಇದು ಪೂರ್ತಿ ಡಿವೈಡೆಡ್ ಬೈ 2a. ನೋಡಿ ಇನ್ನೊಮ್ಮೆ ಹೇಳ್ತೀನಿ, x -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಬೆಲೆಗಳನ್ನು ಆದೇಶ ಮಾಡೋಣ. ಈಗ x -b, ನೋಡ್ಕೊಳ್ಳಿ ಮೈನಸ್ಕ್ಕೆ ಮೈನಸ್ b ಬೆಲೆ, b ಅಂದರೆ ಮತ್ತೆ ಮೈನಸ್ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೂತ್ರದಲ್ಲಿರುವಂಥ ಮೈನಸನ್ನು ಮೈನಸ್ ಹಚ್ಚಿದೆ ನಾನು. b ಬೆಲೆ ನೋಡ್ಕೊಳ್ಳಿ, ಇಲ್ಲಿ b ಬೆಲೆ -5 ಇದೆ, ಹಾಗಾಗಿ ಇನ್ನೊಂದು -5 ಬಂತು, ಹಾಗೆ ನಾನು ಬ್ರಾಕೆಟ್ನಲ್ಲಿ ಹಾಕೊತೀನಿ ಅನ್ಪಿಟ್ಕೊಳ್ಳಿ. 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ b² b ಅಂದರೆ -5 ಅದರ ವರ್ಗ, b² ಮೈನಸ್ 4 ಗುಣಿಸು a, a ಅಂದರೆ 2 ಗುಣಿಸು c ಅಂದರೆ 3 ಹೋಲ್ ಡಿವೈಡೆಡ್ ಬೈ, ನೋಡ್ಕೊಳ್ಳಿ ಪೂರ್ತಿ ಡಿವೈಡೆಡ್ 2a, 2 ಗುಣಿಸು a ಅಂದರೆ 2. ಈಗ ಬೇರೆಯನ್ನು ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ ಇಲ್ಲಿ ಇನ್ನೇನು ಬಂದಿದೆ ನಮಗೀಗ, -5 ಪ್ಲಸ್ ಆರ್ ಮೈನಸ್ ವರ್ಗ -5 ಪ್ಲಸ್ ಆರ್ ಮೈನಸ್ ವರ್ಗಮೂಲ -5ರ ವರ್ಗ ಮೈನಸ್ 4 ಗುಣಿಸು 2 ಗುಣಿಸು 3 ಹೋಲ್ ಡಿವೈಡೆಡ್ ಬೈ 2 ಗುಣಿಸು 2. ಇಲ್ಲಿ ನೋಡ್ಕೊಳ್ಳಿ ಮೈನಸ್ ಮೈನಸ್ ಇಂಟು ಬ್ರಾಕೆಟ್ -5 ಅಂದರೆ ಮೈನಸ್ ಗುಣಿಸು ಮೈನಸ್ ಅಂದಂಗೆ ಮೈನಸ್ 2 ಸಲ ಬಂದಿದೆ, ಹಾಗಾಗಿ ಉತ್ತರ ಏನಾಯ್ತಲ್ಲಿ ಪ್ಲಸ್ ಆಯಿತು. x 5 ನೋಡ್ಕೊಳ್ಳಿ 5 ಬಂತು, ಪ್ಲಸ್ ಆರ್ ಮೈನಸ್ ವರ್ಗಮೂಲ, ನೋಡ್ಕೊಳ್ಳಿ ವರ್ಗಮೂಲ -5ರ ವರ್ಗ, ಮೈನಸ್ದ ವರ್ಗ ಪ್ಲಸ್, ನಿಮ್ಗೆ ಯಾವಾಗಲೂ ನಿಮಗೆ 2 ಸಲ ಬರುತ್ತೆ ಮೈನಸ್, ಹಾಗಾಗಿ ಮೈನಸ್ದ ವರ್ಗ ಪ್ಲಸ್ 5ರ ವರ್ಗ 25. ಹಾಗಾದರೆ -5ರ ವರ್ಗ ಎಷ್ಟು ಅಂದಂಗೆ ಆಯ್ತಲ್ಲೇ 25 ಮೈನಸ್, ನೋಡ್ಕೊಳ್ಳಿ ಗುಣಾಕಾರದೊಳಗೆ ಮೈನಸ್ ನೋಡ್ಕೊಳ್ಳಿ -4 ಗುಣಿಸು 2 ಗುಣಿಸು 3, ಮೈನಸ್ ಎಷ್ಟು ಸಲ ಬಂತು ಇಲ್ಲಿ? 1 ಸಲ ಬಂತು, ಹಾಗಾಗಿ ಉತ್ತರ -4 8 8 3 24 ಹೋಲ್ ಡಿವೈಡೆಡ್ ಬೈ 2 2 4.
ಈಕ್ವಲ್ ಟು ನೋಡ್ಕೊಳ್ಳಿ ಎಲ್ಲರೂ, ಎಕ್ಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 25ರಲ್ಲಿ 24 ಹೋದರೆ ಎಷ್ಟಾಯ್ತಪ್ಪ ಅಂದರೆ 1 ಉಳಿತು, ಡಿವೈಡೆಡ್ ಬೈ 4. ಎಕ್ಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ 1ರ ವರ್ಗಮೂಲ ಎಷ್ಟಪ್ಪ ಅಂದರೆ 1 ಡಿವೈಡೆಡ್ ಬೈ 4. ನೋಡ್ಕೊಳ್ಳಿ ಇಲ್ಲಿ ಎಲ್ಲರೂ. ಹಾಗಾದರೆ ಇಲ್ಲೇ ಎಕ್ಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ 4 ಆಯಿತು. ಹಾಗಾದರೆ ಒಮ್ಮೆ ಪ್ಲಸ್ ತೊಗೊಂಡು ಮಾಡ್ಕೊಳ್ಳಿ. ಎಕ್ಸ್ ಈಕ್ವಲ್ ಟು ನೋಡ್ಕೊಳ್ಳಿ 5 ಪ್ಲಸ್ ಆರ್ ಮೈನಸ್ 1 ಇದೆಯಲ್ಲ, ಒಮ್ಮೆ ಪ್ಲಸ್ ಮಾಡ್ಕೊಳ್ಳಿ, ಪ್ಲಸ್ 1 ಡಿವೈಡೆಡ್ ಬೈ 4. 5ಕ್ಕೆ 1 ಕೂಡಿಸಿದರೆ 6 ಡಿವೈಡೆಡ್ ಬೈ 4. 2 2 4, 2 3 6 ಅಂದರೆ 3 2 ಆಯಿತು. ಎಷ್ಟಾಯ್ತದು? 3 2. ಇನ್ನೊಮ್ಮೆ ಎಕ್ಸ್ ಈಕ್ವಲ್ ಟು ನೋಡ್ಕೊಳ್ಳಿ, ಈಗ ಒಮ್ಮೆ ಎಕ್ಸ್ ತೊಗೊಂಡಿದ್ವಿ, ಇನ್ನೊಮ್ಮೆ ಎಕ್ಸ್ ಈಕ್ವಲ್ ಟು 5 ಪ್ಲಸ್ 1 ಇದೆಯಲ್ಲ, ಈ ಸಲ ಏನು ಮಾಡ್ಕೋಬೇಕು, ಪ್ಲಸ್ ಆರ್ ಮೈನಸ್ 1 ಇದೆಯಲ್ಲ, 1 ಪ್ಲಸ್ ತೊಗೊಂಡ್ವಿ, ಈಗ ಏನು ಮಾಡ್ಕೊಳ್ಳೋದು, -1 ತಗೊಳ್ಳಿ, -1 ಡಿವೈಡೆಡ್ ಬೈ 4. 5ರಾಗ 1 ಹೋದರೆ 4 ಡಿವೈಡೆಡ್ ಬೈ 4. 4 ಭಾಗಿಸು 4, 4 1 4, 4 1 4 ಎಷ್ಟಾಯಿತು? 1 ಆಯಿತು. ದೇರ್ಫೋರ್ ಹಾಗಾದರೆ ಎಕ್ಸ್ ಬೆಲೆಗಳು ಯಾವಾಗಲೂ ವರ್ಗ ಸಮೀಕರಣದೊಳಗೆ 2 ಬೆಲೆಗಳು ಬರ್ತಾವೆ, ನೆನಪಿಟ್ಕೋಬೇಕು ನಾವು ಯಾವಾಗಲೂ. ಎಕ್ಸ್ ಬೆಲೆ ಒಂದೊಂದು 3 2, ಇನ್ನೊಂದು ಎಕ್ಸ್ ಈಕ್ವಲ್ ಟು 1 ಅಂತ ನಾವು ಅದನ್ನು ಹೇಳ್ಬೋದು. ಅಂದರೆ ಸೂತ್ರ ಸಹಾಯದಿಂದ ಬಿಡಿಸುವಂಥ ಒಂದು ಉದಾಹರಣೆನ ನೋಡಿಕೊಂಡು, ಅದೇ ರೀತಿ ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ನಾವೀಗ. 3k² ಮೈನಸ್ 5k ಪ್ಲಸ್ 2 ಈಕ್ವಲ್ ಟು 0. ಇಲ್ಲೂ ಸಹಿತವಾಗಿ ಆದರ್ಶ ರೂಪದೊಳಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಘಾತಾಂಕ 2, ಘಾತಾಂಕ 1, ಸ್ಥಿರಾಂಕ ಈಕ್ವಲ್ ಟು 0 ಈ ರೀತಿ ಕೊಟ್ಟಿದ್ದಾರೆ. ಇವಾಗ ನಾವು ಡೈರೆಕ್ಟಾಗಿ ಎ ಮತ್ತು ಬಿ ಬೆಲೆಗಳನ್ನು ಹಾಕೋಣ. ಎ ಬೆಲೆ ಈಕ್ವಲ್ ಟು k² ಹಿಂದಿನ ಸಂಖ್ಯೆ 3, ಬಿ ಕೆ ನ ಹಿಂದಿನ ಸಂಖ್ಯಾ ಸಹಗುಣಕ -5, ಸಿ ಸ್ಥಿರಾಂಕ 2. ಸೂತ್ರವನ್ನು ಬರ್ಕೊಳ್ಳೋಣ. ನೋಡ್ಕೊಳ್ಳಿ, ಇಲ್ಲಿ ಚರಾಕ್ಷರ ಯಾವುದಿದೆ, ಇಲ್ಲಿ ಕೆ ನೋಡಿ. ಹಿಂದಿನ ಲೆಕ್ಕದೊಳಗೆ ಎಕ್ಸ್ ಇತ್ತು, ಹಾಗಾಗಿ ಎಕ್ಸ್ ಈಕ್ವಲ್ ಟು ಅಂತ ಮಾಡ್ಕೊಂಡ್ವಿ. ಈ ಸಲ ಏನಿದೆ, ಚರಾಕ್ಷರ ಕೆ ಇದೆ, ಹಾಗಾಗಿ ನಾನು ಕೆ ಈಕ್ವಲ್ ಟು ನೋಡ್ಕೊಳ್ಳಿ, ಕೆ ಈಕ್ವಲ್ ಟು ಮೈನಸ್ ಬಿ, ಸೂತ್ರ ಸೇಮ್, -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಪೂರ್ತಿ ಹೋಲ್ ಡಿವೈಡೆಡ್ ಬೈ ರೈಟ್. ಬೆಲೆಗಳನ್ನು ಆದೇಶ ಮಾಡೋಣ. ಈಗ ಕೆ ಈಕ್ವಲ್ ಟು -b ನೋಡ್ಕೊಳ್ಳಿ, ಮೈನಸ್ ಸೂತ್ರದೊಳಗಿರುವಂಥ ಮೈನಸ್ಕ್ಕೆ ಮೈನಸ್, ಬಿ ಬೆಲೆ ಮತ್ತೆ -5 ಇದೆ, ಹಾಗಾಗಿ ಬ್ರಾಕೆಟ್ನೊಳಗೆ -5 ಪ್ಲಸ್ ಆರ್ ಮೈನಸ್ ವರ್ಗಮೂಲ b², ಬಿ ಅಂದರೆ -5 ಅದರ ವರ್ಗ ಮೈನಸ್ 4ac, ಎ ಅಂದರೆ 3, ಸಿ ಅಂದರೆ 2 ಡಿವೈಡೆಡ್ ಬೈ 2a, ಎ ಅಂದರೆ 3. ನೋಡ್ಕೊಳ್ಳೋಣ ಈಗ ನೋಡಿ ಏನೇನು ಬಂದಿದೆ. ಕೆ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ 5 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, +5 ಪ್ಲಸ್ ಆರ್ ಮೈನಸ್ ವರ್ಗಮೂಲ -5ರ ವರ್ಗ ನೋಡ್ಕೊಳ್ಳಿ, -5ರ ವರ್ಗ, ಮೈನಸ್ದ ವರ್ಗ ಪ್ಲಸ್ 5ರ ವರ್ಗ 25. ನೆಕ್ಸ್ಟ್ -4 ಗುಣಿಸು 3 ಗುಣಿಸು 2 ಇದೆ. ಮೈನಸ್ ಗುಣಾಕಾರದಲ್ಲಿ ಎಷ್ಟು ಸಲ ಇದೆ, 1 ಸಲ ಇದೆ, ಹಾಗಾಗಿ ಉತ್ತರ ಏನಾಯಿತು, ಮೈನಸ್. ಉತ್ತರ ಮೈನಸ್. 4 3 12, 12 24 ಡಿವೈಡೆಡ್ ಬೈ 2 3 6, 2 3 6. Therefore, k equal to
5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 25 24 ಹೋದರೆ ಎಷ್ಟಾಯಿತು 1 ಡಿವೈಡೆಡ್ ಬೈ ಆರ್. 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 1ರ ವರ್ಗಮೂಲ ಎಷ್ಟು ರೀ 1 ಡಿವೈಡೆಡ್ ಬೈ ಆರ್. ದೇರ್ಫೋರ್ ಒಮ್ಮೆ ಕೆ ಬೆಲೆಯನ್ನು ಪ್ಲಸ್ ತಗೊಂಡು ಮಾಡ್ಕೊಳ್ಳೋಣ. ಕೆ ಈಕ್ವಲ್ ಟು 5 ಪ್ಲಸ್ 1 ಡಿವೈಡೆಡ್ ಬೈ ಆರ್. 5ರೊಳಗೆ 1 ಹೋದರೆ 6 5ಕ್ಕೆ 1 ಕೂಡಿಸಿದ್ರೆ 6 ಡಿವೈಡೆಡ್ ಬೈ ಆರ್. ಇಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ 1. 6 1 ಆಯಿತು. ಅದೇ ರೀತಿ ಇನ್ನೊಮ್ಮೆ ಕೆ ಈಕ್ವಲ್ ಟು ಐದು ಮೈನಸ್ 1 ಡಿವೈಡೆಡ್ ಬೈ ಆರ್ ಮಾಡ್ಕೊಳ್ಳೋಣ. 5ರ 1 ಹೋದರೆ 4 ಡಿವೈಡೆಡ್ ಬೈ ಆರ್. 2 2 4 2 3 6 ಇಸ್ ಈಕ್ವಲ್ ಟು ಎಷ್ಟಾಯ್ತು ಈಗ 2 3/2. ದೇರ್ಫೋರ್ ಹಾಗಾದರೆ ನಮಗೀಗ ಆಗಲೇ ಹೇಳಿದಾಗೆ ವರ್ಗ ಸಮೀಕರಣಕ್ಕೆ 2 ಬೆಲೆಗಳು ಯಾವಾಗಲೂ. ಅದರ ಕೆ ಬೆಲೆ ಒಮ್ಮೆ ಕೆ ಈಕ್ವಲ್ ಟು 1 ಇಲ್ಲಿ ಕಂಡುಹಿಡಿದೀವಲ್ಲ, ಕೆ ಈಕ್ವಲ್ ಟು 1. ಇನ್ನೊಮ್ಮೆ ಕೆ ಈಕ್ವಲ್ ಟು 2 3/2 ಇಲ್ಲಿ ಕಂಡುಹಿಡಿದು ನೋಡ್ಕೊಳ್ಳಿ 2 3. ಈ ರೀತಿ ನಾವು ಉಳಿದ ಲೆಕ್ಕಗಳನ್ನು ಸಹಿತವಾಗಿ ಬಿಡಿಸಬೇಕು. ಇಂಪಾರ್ಟೆಂಟ್ ಕ್ವೆಶ್ಚನ್. ಧನ್ಯವಾದಗಳು.